ಎಷ್ಟೋ ಪೇರೆಂಟ್ಸ್ ಅಂದ್ಕೋತಾ ಇರ್ತಾರೆ, ಈಗ ಆಲ್ರೆಡಿ ಮಗು ಆಗಿರೋರು ದೊಡ್ಡ ಮಕ್ಕಳಾಗಿರ್ತಾರೆ, ನಾವು ಇದನ್ನೆಲ್ಲ ಫಾಲೋ ಮಾಡೇ ಇಲ್ಲ ಅಂದ್ರೂ ಕೂಡ ನನ್ನ ಮಕ್ಕಳು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ಳೋವಂಥ ಮನಸ್ಥಿತಿ ಇರುತ್ತೆ ಕೆಲವೊಬ್ಬರಿಗೆ. ಸೊ ಅಂಥವ್ರಿಗೆ ನೀವೇನು ಹೇಳ್ತೀರಾ? ಸೊ ಇದೆಲ್ಲದು ಮಗು ಹುಟ್ಟಿದ ನಂತರ ಪ್ರಪಂಚದಿಂದ ಕೆಲವೊಂದು ಕಲಿಯುವಂಥ ವಿಚಾರಗಳು ಇರುತ್ತೆ. ಅದರಿಂದ ಮಗು ಡೆವಲಪ್ಮೆಂಟ್ ಮಾಡ್ಕೊಂಡ್ಲು ಕೂಡ ಹೌದು. ಆದರೆ ಅದು ಕೇವಲ 5-10% ಮಾತ್ರ. ಆದರೆ ಅಮ್ಮನ ಹೊಟ್ಟೆ ಒಳಗಿರ್ಬೇಕಾದ್ರೇನೆ ಈ ರೀತಿ ವಾತಾವರಣ ಸಿಕ್ತು ಅಂತ ಹೇಳಿದ್ರೆ ಮಗು 90-95 ಭಾಗ ಅತ್ಯುತ್ತಮವಾಗಿರುತ್ತೆ ಅಂತ ನಾವು ಹೇಳಕ್ಕಾಗುತ್ತೆ. ಸೊ ಬಿಕಾಸ್ ಎಲ್ಲ ಒಂದು ಸೃಷ್ಟಿ ಇರೋದು ಒಂದು ಬೀಜದಿಂದ ಅಂತ ಹೇಳ್ತೀವಿ. ಗಿಡ ಮರ ಅಂತ ತಗೊಂಡ್ರೆ ನೀವೊಂದು ಬೀಜ ಅಂತ ಹೇಳ್ಬೋದು. ಈ ಪ್ರೆಗ್ನೆನ್ಸಿ ಪೀರಿಯಡ್ ಕೂಡ ಅದೇ ರೀತಿ ಒಂದು ಬೀಜದ ತರಹನೇ. ಮಗು ಹೊರಗಡೆ ಬರೋ ತನಕ ಇಟ್ಸ್ ಎ ಸೀಡ್ ಅಷ್ಟೇ. ಸೊ ಆಗಿರ್ಬೇಕಾದ್ರೆ ಆ ಸೀಡಿಗೆ ಬೇಕಾದಂತಹ ಎಲ್ಲ ಪೌಷ್ಟಿಕಾಂಶಗಳನ್ನು ಅಮ್ಮ ಒಂದು ಮನಸ್ಥಿತಿಯ ಆಧಾರಿತವಾಗಿ, ಭಾವನೆ ರೀತಿಯ ಆಧಾರಿತವಾಗಿ ಅಥವಾ ಒಂದು ಬಿಹೇವಿಯರ್ಗಳ ಆಧಾರಿತವಾಗಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಅಂದರೆ ಮಗು ಸಂಪೂರ್ಣವಾದಂಥ ಸದೃಢವಾದಂಥ ಬೀಜ ಆಗಿರುತ್ತೆ. ಸೊ ಎಂಥ ಕಷ್ಟ ಬಂದ್ರೂ ಕೂಡ ಬೀಜ ಸ್ಟ್ರಾಂಗ್ ಇತ್ತು ಅಂತ ಹೇಳಿದ್ರೆ ಆ ಮಗು ತುಂಬ ಜೀವನದಲ್ಲಿ ಅತ್ಯುತ್ತಮವಾಗಿ ಗೆಲ್ಲುವಂಥ ಶಕ್ತಿಯನ್ನು ಹೊಂದಿರುತ್ತೆ ಅಂತ ಹೇಳ್ತೀವಿ. ಸೊ 6ನೇ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಿದ್ರೆ ಲಾಜಿಕಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ, ತಾರ್ಕಿಕ ಬುದ್ಧಿ ಅಂತ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಕನ್ಕ್ಲೂಡ್ ಮಾಡುವಂತಹ, ಅಂದರೆ ಎಂಡ್ ಮಾಡುವಂತಹ ಬುದ್ಧಿಶಕ್ತಿಯನ್ನು ನಾವು ತಾರ್ಕಿಕ ಬುದ್ಧಿ ಅಂತ ಕರಿತೀವಿ. ಸೊ ಇದು ಎಷ್ಟೋ ಜನಕ್ಕೆ ಇವಾಗ ಅಮ್ಮನಲ್ಲಿಯೇ ಇರ್ಬೋದು, ತನ್ನ ಮೇಲೆ ತನಗೆ ಸಂಪೂರ್ಣವಾದಂಥ ನಂಬಿಕೆ ಇತ್ತು, ಆದರೆ ಎಲ್ಲೋ ಒಂದು ಸತಿ ಡೌಟ್ ಅಂತ ಕ್ರಿಯೇಟ್ ಆದಾಗ ನಾನು ಮಾಡೋಕ್ಕಾಗುತ್ತೋ ಮಾಡೋಕ್ಕಾಗಲ್ಲೋ ಅಂದಾಗ ಈ ಲಾಜಿಕಲ್ ಇಂಟೆಲಿಜೆನ್ಸ್ ಅನ್ನೋದು ರೆಡ್ಯೂಸ್ ಆಗಿಬಿಡುತ್ತೆ. ಸೊ ಎಷ್ಟೊಂದು ಮಕ್ಕಳುಗಳು ಕೂಡ ಈ ಲಾಜಿಕಲ್ ಇಂಟೆಲಿಜೆನ್ಸ್ ಕಡಿಮೆ ಇರಬೇಕಾದ್ರೆ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಂತ ಗೊತ್ತಾಗಲ್ಲ. ಯಾವುದೇ ಒಂದು ಆಟೋಟಗಳಲ್ಲಿ ರೂಲ್ಸ್ನ ಫಾಲೋ ಮಾಡೋಕ್ಕೆ ಒಬ್ಬ ವ್ಯಕ್ತಿಗೆ ಗೊತ್ತಾಗ್ತಿಲ್ಲ ಅಂದರೆ ಅವನಿಗೆ ಜೀವನದಲ್ಲಿಯೂ ಕೂಡ ಕೆಲವು ಪಾಲನೆಗಳನ್ನು ಮಾಡೋಕ್ಕೆ ತುಂಬ ಕಷ್ಟಪಡ್ತಾನೆ ಅಂತಲೇ ಅರ್ಥ. ಸೊ ಹಾಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅಮ್ಮನಿಗೆ ಸಂಪೂರ್ಣವಾದಂಥ ಕ್ಲಾರಿಟಿ ಇರಬೇಕು. ಯಾವುದು ಸರಿ, ಯಾವುದು ತಪ್ಪಿದೆ, ಯಾವುದು ಉತ್ತಮವಾದಂಥದ್ದು, ಯಾವುದು ಬೆಳವಣಿಗೆಗೆ ಪೂರಕವಾಗಿರುವಂಥದ್ದು ಅಥವಾ ಮಾರಕವಾಗಿರುವಂಥದ್ದು ಸಂಪೂರ್ಣ ಕ್ಲಾರಿಟಿ ಅಮ್ಮ ಆ್ಯಸ್ ಎ ಎಜುಕೇಷನ್ ಆಗಿ ಪಡ್ಕೊಳ್ಬೇಕಾಗುತ್ತೆ ಆ ಪೀರಿಯಡಲ್ಲಿ. ಸೊ ಹಾಗಿರಬೇಕಾದ್ರೆ ಮಗುವಲ್ಲಿ ಲಾಜಿಕಲ್ ಇಂಟೆಲಿಜೆನ್ಸ್ ಅನ್ನೋದು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುವಂಥದ್ದು ಇರುತ್ತೆ. ಇಲ್ಲ ಅಂದರೆ ಎಲ್ಲ ರೀತಿಯಾದಂತಹ ವಿಚಾರಗಳಲ್ಲೂ ಕೂಡ ಅಪ್ಪ ಅಮ್ಮನೇ ಐಡಿಯಾ ಕೊಡಬೇಕಾಗಿ ಬಂದ್ಬಿಡುತ್ತೆ. ಇದು ಹಿಂಗೆ ಮಾಡು, ಇದು ಹಿಂಗೆ ಮಾಡಬೇಡ, ಇದು ಸರಿ, ಇದು ತಪ್ಪು, ಎಲ್ಲದನ್ನು ಹೇಳ್ಬೇಕಾಗತ್ತೆ. ಯಾಕೆ ಅಂದರೆ ಅಮ್ಮನಿಗೆ ಸಂಪೂರ್ಣವಾದಂಥ ಕ್ಲಾರಿಟಿ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಇರಲಿಲ್ಲ ಅಂತ ಹೇಳೋದಕ್ಕೆ. ಸೊ 7ನೇ ಇಂಟೆಲಿಜೆನ್ಸ್ ಬಗ್ಗೆ ನೀವು ನೋಡ್ತೀರಾ ಅಂತ ಹೇಳಿದ್ರೆ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಅಂತ ನೋಡ್ತೀವಿ, ಅಥವಾ ಲ್ಯಾಂಗ್ವೇಜ್ ಇಂಟೆಲಿಜೆನ್ಸ್ ಅಂತ ನೋಡ್ತೀವಿ. ಸೊ ಇವಾಗ ನಾನು ಆಗಲೇ ಹೇಳಿದೆ, ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ನೀವು ಕೆಲವೊಂದು ಶ್ಲೋಕಗಳನ್ನು, ವಚನಗಳನ್ನು, ಮಂತ್ರಗಳನ್ನು ಪಠಿಸಿ ಅಂತ. ಸೊ ಅದೇ ರೀತಿ ಇಲ್ಲಿ ನೀವು ಯಾವ ರೀತಿಯಾದಂಥ ಪದಗಳನ್ನು ಬಳಕೆ ಮಾಡ್ತಿದ್ದೀರಾ, ಆ ಪದಗಳ ಅರ್ಥ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆಯಾ, ನಿಮ್ಮ ಕಮ್ಯುನಿಕೇಷನಲ್ಲಿ ನೀವು ಯಾವ ರೀತಿಯಾದಂಥ ಪದಗಳನ್ನು ಬಳಕೆ ಮಾಡ್ತಿದ್ದೀರಾ, ಅದರ ಆಧಾರಿತವಾಗಿಯೇ ಈ ಲ್ಯಾಂಗ್ವೇಜ್ ಇಂಟೆಲಿಜೆನ್ಸ್ ಅನ್ನೋದು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿರುತ್ತೆ, ಯಾವುದೇ ಒಬ್ಬ ವ್ಯಕ್ತಿ ಮಾತಾಡ್ತಿದ್ದಾರೆ ಅಂದರೆ ಕೆಲವೊಂದು ಸತಿ ನಮಗೆ ತುಂಬ ಇಂಟ್ರೆಸ್ಟ್ ಅನಿಸುತ್ತೆ ಅವ್ರ ಮಾತನ್ನು ಕೇಳಿಸ್ಕೊಳ್ಬೇಕಂತ. ಕೆಲವೊಬ್ರು ಮಾತಾಡ್ತಿದ್ದಾರೆ ಅಂದರೆ ನಮಗೆ ಏನು ಇಂಟ್ರೆಸ್ಟೇ ಇರಲ್ಲ ಅಂತ ಆಗ್ಬಿಡುತ್ತೆ. ಸೊ ಹಾಗಿದ್ರೆ ಪದಗಳ ಬಳಕೆ ಅಮ್ಮ ಯಾವಾಗ ತುಂಬ ಚೆನ್ನಾಗಿ ಮಾಡೋಕ್ಕೆ ಆಗುತ್ತೆ ಆವಾಗ ಮಗುವಲ್ಲಿ ಆ ಲ್ಯಾಂಗ್ವೇಜ್ ಇಂಟೆಲಿಜೆನ್ಸ್ ಅನ್ನೋದು ಡೆವಲಪ್ಮೆಂಟ್ ಆಗುತ್ತೆ. ಸೊ ಇದು 7 ಇಂಟೆಲಿಜೆನ್ಸಸ್ ಅಂತ ನಾನು ಕರಿತೀನಿ. ಇನ್ನೂ ಒಂದು ಇಂಟೆಲಿಜೆನ್ಸ್ ಇದೆ. ಹಾಗಾದ್ರೆ ತಾಯಿ ಒಂದು ಮಾನಸಿಕ ಸ್ಥಿತಿಯನ್ನ ಹೇಗೆ ಕಾಪಾಡ್ಕೋಬೇಕು ಗರ್ಭಿಣಿಯಾದಾಗ ಅನ್ನೋದನ್ನ ತುಂಬಾ ಸಂಕ್ಷಿಪ್ತವಾಗಿ ತಾವು ತಿಳಿಸ್ಕೊಟ್ರಿ. 7 ಇಂಟೆಲಿಜೆನ್ಸು ಕೂಡ ತಾಯಿ ಫಾಲೋ ಮಾಡಲೇಬೇಕು, ಹಾಗಾಗಿ ಮಗು ಆರೋಗ್ಯವಾಗಿ ಮಾನಸಿಕವಾಗೂ ಕೂಡ ಸದೃಢವಾಗಬಹುದು. ಇನ್ನು 8ನೇ ಇಂಟೆಲಿಜೆನ್ಸ್ ನಾವು ತಿಳ್ಕೋಬೇಕು, ಆದರೆ ಸಮಯದ ಅಭಾವ ಇರೋದ್ರಿಂದ ನಾವು ಮುಂದಿನ ಸಂಚಿಕೆಯಲ್ಲಿ ಇದನ್ನ ಮುಂದುವರಿಸಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ತುಂಬಾನೇ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು.